ನೋಡ್ರಿ, ಎಲ್ಲೂ ಏನೂ ಹಾಳಾಗಿಲ್ಲ. ಕೈ ಬಿಟ್ರು ಗಾಡಿ ಕರೆಕ್ಟಾಗಿ ಹೋಗ್ತದೆ. 70-80ಯಲ್ಲೂ ಕರೆಕ್ಟಾಗಿ ಹೋಗ್ತದೆ. ಗಾಡಿ ಲೀನ್ ಮಾಡೋಕ್ಕೆಲ್ಲ ಸಖತ್ತಾಗಿದೆ. ತೋರಿಸ್ತೀನಿ ಬನ್ನಿ. ನಾನು ಹೇಳಿಲ್ವಾ ಗಾಡಿ ಹೆವಿ ಪಿವೋಟ್ ಆಗುತ್ತೆ. ಸ್ನೇಹಿತರೆ, ನಾನು ಹೇಳ್ದಂಗೆ ಈ ಗಾಡಿಗಾಗಲೇ 9 ವರ್ಷ ಆಗಿದೆ. ಹೊಸ್ದಾಗಿ ತೊಗೊಂಡಲ್ಲ, ಅವಾಗಿರೋ ಥರ ಪಿಕಪ್ ಇಲ್ಲ. ಬಟ್ ಈಗಲೂ ಏನಿದ್ರದ್ದು ಹವಾ ಕಮ್ಮಿ ಆಗಿಲ್ಲ. ಗಾಡಿ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ ನೋಡೋಣ ಬನ್ನಿರಿ. ಈ ಗಾಡಿ ಇದು ಬ್ಯೂಟಿ ಏನಂದರೆ 8500 RPM ಕ್ರಾಸ್ ಆದರೆ ಗನ್ನು ಗಾಡಿ ಒಂಥರ ಏರಲ್ಲಿರುತ್ತೆ ಗಾಡಿ. ಅವಾಗ ನೋಡ್ರಿ 8500 RPM ಕ್ರಾಸ್ ಆಯ್ತಾ. $120 ಎಲ್ಲ ಈಸಿಗೂ. ಅದೇನೇ ಸ್ವಲ್ಪ ವಯಸ್ಸಾಗಿದೆಯಲ್ಲ ಗಾಡಿಗೆ, ಫಿಟ್ನೆಸ್ ಕಮ್ಮಿ ಆಗಿದೆ. ಹಂಗಾಗಿ ಒಂದು ಸ್ವಲ್ಪ 125 ಆದಮೇಲೆ ಒಂದು ಸ್ವಲ್ಪ ತಿನ್ಕಾಡುತ್ತೆ. ಮುಂಚೆ ಹಂಗಿರಲಿಲ್ಲ. ಬಟ್ ನಾನು ಇದರಲ್ಲಿ ಅವಾಗ ಕ್ಲಾಕ್ ಮಾಡಿರೋ ಸ್ಪೀಡು 156 ಹೊಡೆದಿದ್ದೀನಿ ಟಾಪ್ ಸ್ಪೀಡು. ನೋಡ್ರಿ 10,500 11,000 ಹೋದಾಗ RPM ಮೀಟ್ರು ಬಡ್ಕೊಳ್ಳುತ್ತೆ. ಅಲ್ಲಿ ಗಂಟ ಇಟಾಡಿಸ್ಬೋದಿಂದ. ಬಟ್ ಗಾಡಿ ಲ್ಯಾಗ್ ಇದೆ. 5th 6th ಗೇರಲ್ಲಿ ಲ್ಯಾಗ್ ಇದೆ. 5thಲ್ಲೂ ಅಷ್ಟೊಂದು ಲ್ಯಾಗ್ ಇಲ್ಲ, 6thಲ್ಲಿ ಲ್ಯಾಗ್ ಇದೆ. ನೋಡ್ರಿ 6th ಗೇರಲ್ಲಿ ಬೇಕು ಪಿಕಪ್ ತೊಗೊಳಕ್ಕೆ ಟೈಮ್ ಹಿಡಿಯುತ್ತೆ. ಪಿಕಪ್ ತೊಗೊಳಕ್ಕೆ ನೋಡ್ರಿ 6th ಗೇರ್ ಇದು. ಒಂಬತ್ತು ವರ್ಷ ಹಳೆ ಗಾಡಿಯಲ್ಲಿ ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಗುರು. ಇಂಜಿನ್ ಎಲ್ಲ ಸಾಕಾಗಿದೆ. ಅದೇ ಗಾಡಿದು ಫಿಟ್ನೆಸ್ ಒಂದು ಸ್ವಲ್ಪ ಕಳ್ಕೊಂಡಿದೆ, ಫಿಟ್ನೆಸ್ ಲೆವೆಲ್ಲ. ಹಂಗಾಗಿ ಸ್ವಲ್ಪ ಟಾಪ್ ಸ್ಪೀಡಲ್ಲೆಲ್ಲ ಸ್ವಲ್ಪ ತಿನ್ಕಾಡುತ್ತೆ. ಗಾಡಿ ಹೆವಿ ನಿಂಬಲ್ ಇದೆ. ಗಾಡಿ ಮಾತ್ರ ಹೆವಿ ಪಿವೋಟ್ ಆಗುತ್ತೆ ಗಾಡಿ. ಭಯ ಏನಂದರೆ ABS ಇಲ್ಲ ಗುರು. ಆವಾಗೆಲ್ಲ ABS ನೋಡ್ತಾ ಇರಲಿಲ್ಲ, ಏನು ನೋಡ್ತಾ ಇರಲಿಲ್ಲ. ನಾವು ನಾಯಿ ಹೊಡ್ಕೊಂಡು ಹೋಗ್ಬಿಡ್ತಿದ್ವಿ. ಇವಾಗಲೇ ABS ಇಲ್ಲ, ಟ್ರ್ಯಾಕ್ಷನ್ ಇಲ್ಲ, ಅದಿಲ್ಲ ಇದಿಲ್ಲ. ಈಗಲೂ ನಾವು ಟೂರಿಂಗೆಲ್ಲ ಸಖತ್ತಾಗಿ ಮಾಡ್ಬೋದು ಇದರಲ್ಲಿ. ಆದರೆ ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ, ಇದಕ್ಕಿಂತ ಒಂದು ಹೈಯರ್ ವರ್ಷನ್ ಗಾಡಿಗಳು, ಫಾರ್ ಎಕ್ಸಾಂಪಲ್ ಈಗ ಒಂದು ನೀವು ಯಾರೋ ಡಾಮಿನರು ಇಲ್ಲ 250 ವಿ ಸ್ಟಾಮ್ ಜೊತೆನೂ ಆರಾಮಾಗಿ ಎಕೋ ಬುಕ್ ಮಾಡ್ಬೋದು ಇದನ್ನು ಇಟ್ಕೊಂಡು.
ಬೇರೆ ಯಾವ್ದಾರು ದೊಡ್ಡ ದೊಡ್ಡ ಗಾಡಿಗಳ ಜೊತೆ ನಾನು ಇವಾಗ 390 ಡ್ಯೂಕು ಇಲ್ಲ ಒಂದು 250 ಡ್ಯೂಕ್ ಇರ್ಬೋದು, ಅದ್ರ ಜೊತೆ ಎಲ್ಲ ನಾನು ಟೂರಿಂಗ್ ಹೋಗ್ತೀನಿ ಅಂತಂದರೆ ಅವ್ರ ಜೊತೆ ಕೋಪಪ್ ಮಾಡೋಕ್ಕಾಗಲ್ಲ. NS200 ಹೊಸ ಗಾಡಿಯಲ್ಲಿ ಕೋಪಪ್ ಮಾಡ್ಬೋದು, ಈ ಹಳೆ ಗಾಡಿಯಲ್ಲಿ ಆಗಲ್ಲ. ಯಾಕಂದರೆ ಒಂದು ರೇಂಜ್ಗೆ ಒಂದು 100, 120, 130 ಹೋಗ್ತಾ ಇದೀವಿ ಅಂತಂದರೆ ವೈಬ್ರೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಗಾಡಿ ಫಿಟ್ ಇಲ್ವಲ್ಲ, ಎಷ್ಟೊಂದು ದಿನ ಆಯ್ತಲ್ಲ, ಎಷ್ಟೊಂದು ವರ್ಷಗಳಾಯ್ತಲ್ಲ, ಈ ವೈಬ್ರೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಈಗ ಎಷ್ಟೊಂದು ಗಂಟೆ ಹಿಂಗೆ ಇಟ್ಕೊಂಡು ಓಡಿಸ್ತೀಯ ಗುರು, ಹ್ಯಾಂಡ್ಲ್ ಬಾರೆಲ್ಲ ವೈಬ್ರೇಷನ್ ಆಗಿ ಸ್ಟಾರ್ಟ್ ಆಗ್ಬಿಡುತ್ತೆ. ಟೂರಿಂಗ್ ಅಂತೂ ಆರಾಮ್ ಟೂರಿಂಗ್ ಮಾಡ್ಬೋದು. ಎಲ್ಲರ ಚಿಕ್ಕದಾಗಿ ನಾನು ಆಫ್ ರೋಡ್ ಮಾಡ್ತೀನಿ ಗುರು ಅಂದ್ರೂ ಮಾಡ್ಕೊಂಡು ಹೋಗ್ಬೋದು. ಗಾಡೀಲಿ ಒಳ್ಳೆ ಟಾರ್ಕ್ ಇದೆ. ಟಚ್ ಆಗಲ್ಲ, ಗ್ರೌಂಡ್ ಕ್ಲಿಯರೆನ್ಸು ಸಾಕಾಗಿದೆ ನೋಡ್ರಿ. ನಾವು ಚಿಕ್ಕದಾಗ ಒಂದು ಮಣ್ಣು ರೋಡಲ್ಲಿ ನಾನು ನೋಡ್ಕೊಂಡು ಹೋಗ್ತೀನಿ ಅಂದ್ರೂ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಹೊಡಿಬೋದು ನೋಡ್ರಿ. ಅಷ್ಟೇ ಬಂದ್ಬಿಟ್ವಿ ನೋಡ್ರಿ. ಇದು ವೈಬ್ರೇಷನ್ಗೆ ಆ ಮೊಬೈಲ್ ಮೌಂಟ್ದು ಸ್ಕ್ರೂನೇ ಲೂಸ್ ಆಗೋಗ್ಬಿಟ್ಟೈತೆ. ಗಾಡಿ ನಮಗೆ ಫಿಟ್ನೆಸ್ ಲೂಸ್ ಆಗೈತೆ ಅಂತ ಮೇಲ್ನೋಟಕ್ಕೆ ಅನ್ಸಲ್ಲ, ಬಟ್ ಇಷ್ಟು ವರ್ಷ ಇಟ್ಕೊಂಡು ಇದನ್ನು ಓಡಿಸಿ ಈಗ ಫಸ್ಟ್ ಗಾಡಿ ತೊಗೊಂಡಾಗ ಒಂದು 15,000, 20,000, 25,000 ಓಡಿಸೋವರೆಗೂ ಗಾಡಿ ಹೆಂಗಿತ್ತು, ಇವಾಗ ಗಾಡಿ 86,000 ಆಗಿದೆ. ಇವಾಗ ಹೆಂಗಿದೆ ಅಂತ ಐ ಕ್ಯಾನ್ ಮೇಕ್ ದ ಡಿಫ್ರೆನ್ಸ್, ಐ ಕ್ಯಾನ್ ಫೀಲ್ ಇಟ್. ನಿಮ್ಮಲ್ಲೂ ಯಾರಾದರೂ ಒಂದೇ ಗಾಡಿನ ಇಷ್ಟೊಂದು ವರ್ಷ 9-10 ವರ್ಷ ಇಟ್ಕೊಂಡಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಹೊಸದಾಗಿ ತೊಗೊಂಬಂದ ಗಾಡಿ ಹೆಂಗಿತ್ತು, ಇವಾಗ ಹೆಂಗಿದೆ ಅಂತ. ನಾವು ಅದಕ್ಕೆಲ್ಲ ಏನು ಮಾಡೋಕ್ಕಾಗಲ್ಲ ಗುರು. ಏನಕ್ಕೆ ನಮ್ಮ ಕೈಲಿ ಏನು ಮಾಡ್ಬೋದು ಗೊತ್ತಾ, ಒಂದು ನೋಡಿ, ಒಂದು ಇಂಜಿನ್ ಆಯಿಲ್ ನೀಟಾಗಿ ಟೈಮ್ ಟು ಟೈಮ್ ಸರ್ವಿಸ್ ಮಾಡಿಸ್ಕೊಂಡು ಇಟ್ಕೋಬೋದು. ಗಾಡಿ ಇದು ಫಿಟ್ನೆಸ್ ಲೆವೆಲ್ಲು ಲೂಸ್ ಆಗ್ತಾ ಇದ್ದಂಗೆ ಆ ಚಾರ್ಸಿಯಲ್ಲಿ ಅಲ್ಲೆಲ್ಲೋ ಯಾವುದೋ ಒಂದು ಬೋಲ್ಟು ಸೌದೋಗಿದ್ರು ಫುಲ್ಲು ನಮ್ಗೆ ಏರ್ಪೇರ್ ಆಗಿಬಿಡುತ್ತೆ. ನಮ್ಗೆ ಅದು ಗೊತ್ತಾಗಲ್ಲ. ಈಗ ನಾವು ಸರ್ವಿಸ್ ಸೆಂಟ್ರ್ ತೊಗೊಂಡೋಗ್ಬಿಟ್ರೆ ಅವರು ಅಲ್ಲೆಲ್ಲೋ ಚಾರ್ಸಿಯಲ್ಲಿ ಅಲ್ಲೆಲ್ಲೋ ಇರೋ ಬೋಲ್ಟ್ನ ಸರಿ ಮಾಡೋಕ್ಕೆ ಹೋಗಲ್ಲ, ಯಾಕಂದ್ರೆ ಅವ್ರಿಗೂ ಅದು ರೆಕ್ಟಿಫೈ ಮಾಡೋಕ್ಕಾಗಲ್ಲ. ಅವರೇನು ಇಂಜಿನ್ ಆಯಿಲ್ ಚೇಂಜ್ ಮಾಡ್ದ, ಏರ್ ಫಿಲ್ಟ್ರ್ ಚೇಂಜ್ ಮಾಡ್ದ, ಆಯಿಲ್ ಫಿಲ್ಟ್ರ್ ಚೇಂಜ್ ಮಾಡ್ದ, ಚೈನ್ಗೆ ಆಯಿಲ್ ಹಾಕ್ದ, ಟೈಟ್ ಮಾಡ್ದ ಚೈನು, ಇಷ್ಟೇ. ಸರ್ವಿಸ್ ಸೆಂಟ್ರ್ಗಳಲ್ಲೂ ಮಾಡೋದಿಷ್ಟೇ. ಅವರು ಇಂಜಿನ್ಗೂ ಕೈ ಹಾಕಲ್ಲ, ಎಲ್ಲೂ ಕೈ ಹಾಕಲ್ಲ. ಏನಾದ್ರು ಕೆಲಸ ಇದ್ರೆ ಮಾತ್ರ ಇಂಜಿನ್ಗಳು ಕೈ ಹಾಕೋದು, ಬಾಡಿಗಳಿಗಂತೂ ಮುಟ್ಟೋದೇ ಇಲ್ಲ. ಈ ಗಾಡಿದು ಹೇಳ್ತೀನಿ ನೋಡ್ರಿ ನಾನು ನಿಮಗೆ. ಹಿಂದೆದು ಸಸ್ಪೆನ್ಷನ್ನು ಒಂದು 35-40,000 45,000 ಟೈಮಲ್ಲಿ ಪಿಲಿಯನ್ ಯಾರಾದರೂ ಕುತ್ಕೊಂಡ್ರೆ ಗಾಡಿ ತೀರಾ ಕೆಳಗೆ ಹೋಗೋದು. ನಾನು ಇದೇನು ಗುರು, ಈಗ ಮುಂಚೆ ಇಷ್ಟೊಂದು ಇರ್ತಾ ಇರಲಿಲ್ಲ, ಕೆಳಗಡೆ ಇದಕ್ಕೆ ಮಡ್ಗಾಡಿಗೆ ಟಚ್ ಆಗ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ಸರ್ವಿಸ್ ಸೆಂಟ್ರಲ್ಲಿ ತೋರಿಸಿದಾಗ ಆ ನಮ್ಮ ಟೆಕ್ನಿಷಿಯನ್ ಇದ್ದಾರೆ ಭಾಸ್ಕರ್ ಅಂತ. ಈ ಗಾಡಿ ಏನೇ ಆದರೂ ಅವರೇ ಮಾಡೋದು, ಅವರೇ ನೋಡೋದು. ಸೊ ಅವ್ರಿಗೆ ತೋರಿಸಿದಾಗ ಅವರು ಅಂದರು, ಬ್ರೋ ಇದು ಈ ಸಸ್ಪೆನ್ಷನ್ ಸ್ವಲ್ಪ ವೀಕ್ ಆಗಿರೋಂಗಿದೆ, ಬಟ್ ಚೇಂಜ್ ಮಾಡಿಸ್ಕೊಳ್ಳೋಂಗಿದ್ರೆ ಚೇಂಜ್ ಮಾಡಿಸ್ಕೊಳ್ಳಿ, ಅವಶ್ಯಕತೆ ಇಲ್ಲ, ಆರಾಮಾಗಿ ಓಡಿಸ್ಬೋದು ಅಂತ ಅಂದಿದ್ರು. ಅವ್ರು ಹಂಗೆ ಅಂದಿದ್ದು ಅಷ್ಟೇ. ನಾನು ಬಿಡುಗರು ಏನು ಜಾಸ್ತಿ ಯಾವಾಗಲೂ ಪಿಲಿಯನ್ ಏನು ಇದರಲ್ಲಿ ಕುತ್ಕೊಂಡು ಓಡಲ್ವಲ್ಲ, ಸರಿ ಅಂದ್ಬಿಟ್ಟು ನಾನೇನು ಚೇಂಜ್ ಮಾಡ್ತಿರ್ಲಿಲ್ಲ. ನೋಡಿರಿ 45,000 ನನಗೆ ಹಂಗೆ ಅನಿಸಿದ್ದು. ಆಲ್ರೆಡಿ 86,000 ಓಡಿಸೈತೆ, ಇನ್ನೂ ನನಗೆ ಹಿಂದೆ ಸಸ್ಪೆನ್ಷನ್ ಚೇಂಜ್ ಮಾಡಿಸಿಲ್ಲ, ನನಗೆ ಚೇಂಜ್ ಮಾಡಿಸ್ಬೇಕು ಅಂತ ಅನಿಸಿಲ್ಲ. ಸೊ ಇದೇ ಥರ ಒಳಗಡೆ ಬೇರೆ ಇನ್ನೂ ಪಾರ್ಟ್ಸ್ಗಳು ಅದು ಇದು ಎಲ್ಲ ವೀಕ್ ಆಗಿರ್ತವೆ. ಈಗ ನಾನು ಎಲ್ಲೋ ಒಂದು ಕಡೆ ಹಳ್ಳದಲ್ಲಿ ಇಳಿಸ್ತೀನಿ, ಆಮೇಲೆ ಪಿಲಿಯನ್ಗೂ ಯಾರೋ ಒಬ್ಬರು ಒಂದು ಸ್ವಲ್ಪ ವೆಯ್ಟ್ ಇರೋ ಪಿಲಿಯನ್ ಕುತ್ಕೊಂಡು ಎಲ್ಲೋ ಇದ್ದು ಹೋಗ್ತಾ ಇರ್ತೀವಿ, ಅಲ್ಲೆಲ್ಲೋ ಒಂದು ಕಡೆ ಹಳ್ಳದಲ್ಲಿ ಇಳಿಸಿರ್ತೀನಿ, ಹಂಸಲ್ಲಿ ಆರಿಸಿರ್ತೀನಿ. ಅದೇನಾಗಿರುತ್ತೆ ಅಂದರೆ ಬಾಡಿಯಲ್ಲಿ ಯಾವುದೋ ಒಂದು ಏನೋ ವೀಕ್ ಆಗಿರುತ್ತೆ. ಸೊ ಹಂಗಾಗಿ ಮುಂಚೆ ಇರೋ ಥರ ಫಿಟ್ನೆಸ್ ಇರೋಲ್ಲ. ಅದಕ್ಕೇ ಗೌರ್ಮೆಂಟವ್ರೂ ಇವರು ಕಂಪ್ನಿಯವ್ರೂ ಫಿಟ್ನೆಸ್ ಅಂತ ಕೊಡೋದು ಒಂದು 15 ವರ್ಷ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡ್ತಾರೆ ಅಷ್ಟೇ. 15 ವರ್ಷದವರೆಗೂ ಗಾಡಿ ಫಿಟ್ ಇರುತ್ತೆ ನೋಡಪ್ಪ ಅಂತ. ನೀವು ಹಂಗೆ ನಾನು ಫುಲ್ ಕಂಪ್ಲೀಟ್ ಗುರು, ನಾನು ಟು ದ ಕೋರ್ ಅಭಿಮಾನಿ ಗುರು ಗಾಡಿಗೆ ಅಂತ ಅಂದರೆ ಫುಲ್ ರಿಸ್ಟೋರ್ ಮಾಡಿಸ್ಬೇಕು. ಇಂಜಿನ್ ಮಾತ್ರ ಅಲ್ಲ, ಬಾಡಿಯಲ್ಲಿರೋ ಒಂದೊಂದು ನಟ್ಟು ಬೋಲ್ಟನ್ನು ನೀವು ನೀಟಾಗಿ ರಿಸ್ಟೋರ್ ಮಾಡಿಸ್ಬೇಕು. ಅದು ಯಾರು ಗೊತ್ತಿರೋರ ಕೈಲಿ ಮಾಡಿಸ್ಬೇಕು. ಗಾಡಿ ಬಗ್ಗೆ ನೀಟಾಗಿ ಗೊತ್ತಿರೋರ ಕೈಲಿ ರಿಸ್ಟೋರ್ ಮಾಡಿಸಿದ್ರೆ ಮತ್ತೆ ಫಿಟ್ ಆಗುತ್ತೆ ಗಾಡಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆಮೇಲೆ ಎಲ್ಲ ಗಾಡಿನೂ ಅಂತ ಹೇಳಲ್ಲ, ಕೆಲವು ಗಾಡಿಗಳು ಲೈಟಾಗಿ ಚಾಸಿನೇ ಬೆಂಡಾಗಿರುತ್ತೆ. ಹೊಸ ಗಾಡಿ ತಂದಾಗಿರುತ್ತಲ್ಲ ಆ ಥರ ಇರೋಲ್ಲ, ಲೈಟಾಗಿ ಚಾರ್ಸಿ ಬೆಂಡಾಗಿರುತ್ತೆ. ಆ ಚಾರ್ಸಿ ಹೆಂಗೆ ಬೆಂಡಾಗಿರುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಹಳ್ಳದಲ್ಲಿ ಇಳಿಸ್ದೋಗ್ಲು, ಅಂದರೆ ಒಂದೇ ಒಂದು ಸಲ ಅಲ್ಲ, ಮಲ್ಟಿಪಲ್ ಟೈಮ್ಸಲ್ಲಿ ಎಲ್ಲೋ ಒಂದು ಕಡೆ ಹಳ್ಳಾಗಿಲ್ಲ, ಅಲ್ಲಿ ಎಲ್ಲ ಫುಲ್ ರ್ಯಾಶ್ ಡ್ರೈವಿಂಗ್, ಫುಲ್ ರ್ಯಾಶ್ ಡ್ರೈವಿಂಗ್ ಮಾಡಿರ್ತೀವಿ. ಅದಾದಮೇಲೆ ಎಲ್ಲ ಏನೋ ಚಿಕ್ಕದಾಗಿ ಯಾರಿಗೋ ಒಂದು ಏನೋ ಗುದಿಯೋದು ಏನೋ ಒಂದು ಆಗಿರುತ್ತೆ. ನಮಗೆ ಏನಾಗಿಲ್ಲ ಬಿಡುಗರು ಅಂದ್ಕೊಂಡು ಸುಮ್ಮನೆ ಆಗಿರ್ತೀವಿ, ಬಟ್ ಅಲ್ಲಿ ಗೊತ್ತಿಲ್ಲದಂಗೆ ಲೈಟಾಗಿ ಚಾರ್ಸಿ ಬೆಂಡಾಗಿರುತ್ತೆ. ಓಕೆನಾ, ಅದೊಂದು. ಆಮೇಲೆ ಅಲೈನ್ಮೆಂಟ್ ಹಾಳಾಗಿರುತ್ತೆ, ಬಾಡಿ ಅಲೈನ್ಮೆಂಟ್ ಹೋಗಿರುತ್ತೆ. ನೀವು ಎಲ್ಲಾದರೂ ಯಾವುದಾದ್ರೂ ಒಂದು ಕಡೆ ಒಂದು ಸ್ವಲ್ಪ ದಿನ ಆದಮೇಲೆ ಅಲೈನ್ಮೆಂಟ್ ಚೆಕ್ ಮಾಡಿಸ್ರಿ, ಬಾಡಿ ಅಲೈನ್ಮೆಂಟು. ನೀವು ನೋಡಿದ್ದೀರಾ ಅನಿಸುತ್ತೆ, ಗ್ಯಾರೇಜ್ಗಳಲ್ಲಿ ಲೇಸರ್ ಇಟ್ಬಿಟ್ಟು ಗಾಡಿನ
ಗಾಡಿ ಒಂಥರ ಹಿಂಗೆ ಬೆಂಡಾಗಿರ್ತಿರುತ್ತೆ, ಅದನ್ನು ಆ ಕಡೆ ಈ ಕಡೆಗೆ ಅಂತ ತಳ್ಳಿಬಿಟ್ಟು ಸರಿ ಮಾಡ್ತಾರೆ. ಸೊ ಅದನ್ನು ಅಲೈನ್ಮೆಂಟು. ಈ ಥರ ಏನೇ ಒಂದು ಹಾಳಾದ್ರೂ ಮಿಸ್ ಆದ್ರೂ ಅದು ಗೊತ್ತಲ್ಲ ನಿಮಗೆ, ಗಾಡಿದು ಅದು ಡೈನಮಿಕ್ಸ್ ಹೆಂಗಿರುತ್ತೆ, ಆ ಡೈನಮಿಕ್ಸ್ ಹಂಗಿದ್ರೆ ಮಾತ್ರ ಗಾಡಿ ಚೆನ್ನಾಗಿರೋದು. ಅದರಲ್ಲಿ ಏನೋ ಒಂಚೂರು ಏರ್ಪೇರ್ ಆದ್ರೂ ವ್ಯತ್ಯಾಸ ಆದ್ರೂ ಗಾಡಿ ನಿಮಗೆ ಪಿಕಪ್ಪಲ್ಲಿ ಅದರಲ್ಲಿ ಇದರಲ್ಲಿ ಎಲ್ಲ ಮಿಸ್ ಹೊಡಿಯುತ್ತೆ. ಸೊ ಇಟ್ಸ್ ಎ ಯೂಶ್ವಲ್ ಥಿಂಗ್. ಅಷ್ಟು ವರ್ಷ ಗಾಡಿ ಇಟ್ಕೊಂಡು ಫಿಟ್ನೆಸ್ನ ಒಂದು ಸ್ವಲ್ಪ ಚೆಕ್ ಮಾಡಿಸ್ಕೊಳ್ಳಿ. ಅದು ಬಿಟ್ಟು ಬೇರೆ ಏನಿಲ್ಲ ಸ್ನೇಹಿತರೆ, ಗಾಡಿ ಮಾತ್ರ ಸಖತ್ತಾಗಿದೆ, ಈಗಲೂ ಸಖತ್ತಾಗಿದೆ. ಮುಂಚೆ ಗಾಡಿ ತಗೊಂಡಾಗ ಸ್ಟಾರ್ಟಿಂಗಲ್ಲಿ ಮೈಲೇಜ್ ಒಂದು ಸ್ವಲ್ಪ ಡ್ರಾಪ್ ಆಗೋ ಥರ ಫೀಲ್ ಆಗೋದು, ಯಾಕಂದರೆ ಅವಾಗ ನಾಯಿ ಹೊಡೆದಂಗೆ ಹೊಡಿತಾ ಇದ್ವಲ್ಲ. ಇವಾಗ ಸಿಟಿಯಲ್ಲಿ ಒಂದು 35-40 ರೀಚ್ ಆಗಲ್ಲ, ಒಂದು 35 ಅಂತ ಅಂದ್ಕೊಳ್ಳಿ. ಹೈವೇನಲ್ಲಿ 45 to 50, ಅದು ನೀನು ಗಾಡಿ ಅಬ್ಯೂಸ್ ಮಾಡ್ದಲೇ ಒಂದು 80-90ಯಲ್ಲೇ ಹೋದರೆ ಗಾಡಿ ಲೀನ್ ಮಾಡೋಕ್ಕೆಲ್ಲ ಸಖತ್ತಾಗಿದೆ. ತೋರಿಸ್ತೀನಿ ಬನ್ನಿ. ನಾನು ಹೇಳಿಲ್ವಾ ಗಾಡಿ ಹೆವಿ ಪಿವಟ್ ಆಗುತ್ತೆ ನೋಡ್ರಿ, ಎಲ್ಲೂ ಏನೂ ಹಾಳಾಗಿಲ್ಲ. ಕೈ ಬಿಟ್ರು ಗಾಡಿ ಕರೆಕ್ಟಾಗಿ ಹೋಗ್ತದೆ, 70-80ಯಲ್ಲೂ ಕರೆಕ್ಟಾಗಿ ಹೋಗ್ತದೆ. ಯಾವ ಕಡೆಗೂ ಮನಿಕೊಳ್ಳಲ್ಲ ಗಾಡಿ, ಅದಾಗದೆ ಟರ್ನ್ ಆಗಲ್ಲ, ಹೋಗಲ್ಲ. ಗಾಡಿ ಅದೇ ಏನೋ ಲೆಫ್ಟಿಗೆ ಏನಾಗುತ್ತಪ್ಪ, ರೈಟಿಗೆ ಏನಾಗುತ್ತೆ ಹ್ಯಾಂಡ್ಲ್ ಬಿಟ್ಬಿಟ್ರೆ ಅಂತ ಎಂಥದ್ದು ಇಲ್ಲ. 9 ವರ್ಷ ಗಾಡಿ ನೋಡ್ರಿ ಹೆಂಗೈತೆ. ಓಕೆ ಸ್ನೇಹಿತರೆ, ಈ ವಿಡಿಯೋಗೆ ಇಷ್ಟು ಸಾಕು. ನಾನು ನಿಮಗೆ ಇದ್ರದ್ದು ಕಂಪ್ಲೀಟ್ ರಿವ್ಯೂನು ಹಾಕಿದ್ದೀನಿ, ಅದನ್ನು ಹೋಗಿ ಚೆಕ್ ಮಾಡಿರಿ. ನೋಡ್ರಿ ಲೀನ್ ಮಾಡೋಕ್ಕೆಲ್ಲ ಗಾಡಿ ಬೆಂಕಿ. ಸ್ನೇಹಿತರೆ, ಈ ವಿಡಿಯೋಗೆ ಇಷ್ಟು ಸಾಕು. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.